ಹಾವೇರಿ ಜಿಲ್ಲೆಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. 4 ಕರುಗಳು ಸೇರಿ 17 ಎಮ್ಮೆಗಳು ಸಜೀವ ದಹನವಾಗಿದ್ದಾವೆ. ಹೊಟ್ಟೆ ಉರಿಯುತ್ತೆ ಅಂತ ಘಟನೆಗಳನ್ನೆಲ್ಲ ನೋಡಿದಾಗ 17 ಎಮ್ಮೆಗಳು 4 ಕರುಗಳು ಸಜೀವ ದಹನವಾಗಿರೋದು, ಸುಟ್ಟು ಹೋಗಿದ್ದಾವೆ, ಸತ್ತು ಹೋಗಿದ್ದಾವೆ ಪಾಪ. ಹಾವೇರಿ ತಾಲೂಕಿನ ಕನ್ನವಳ್ಳಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ದನದ ಕೊಟ್ಟಿಗೆಗೆ ಬೆಂಕಿ ಬಿದ್ದು ಬಣವೆ ಎಮ್ಮೆಗಳು ಸುಟ್ಟು ಭಸ್ಮ ಆಗಿ ಹೋಗಿದೆ. ಪರಮೇಶ್ ಜಾಡರ್ ಎಂಬುವವರಿಗೆ ಸೇರಿದಂತ ಕೊಟ್ಟಿಗೆ ಅದು. ಬೆಂಕಿ ನಂದಿಸಲು ಗ್ರಾಮಸ್ಥರು ಹರಸಾಹಸವನ್ನೇ ಪಟ್ಟಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಬೆಂಕಿ ಅಂದ್ರೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಬಟ್ ನೋಡಿ, ಅಲ್ಲಿ ಎಮ್ಮೆಗಳು, ಕರುಗಳು ಪಾಪ ಸಜೀವ ದಹನವಾಗಿ ಬಿದ್ದಿರೋದು ನಿಜಕ್ಕೂ ಬಹಳ ನೋವಿನ ಸಂಗತಿ ಇದು. ಈ ರೈತರು ಏನು ಮಾಡ್ತಾರೆ ಅಂತ ಅಂದರೆ, ಹೈನುಗಾರಿಕೆ ಅಂತ ಹೇಳಿ ಪಾಪ ಹೈನುಗಾರಿಕೆ ಸಲುವಾಗಿ ಎಮ್ಮೆಗಳನ್ನು, ಹಸುಗಳನ್ನು ಸಾಕಿರ್ತಾರೆ ಹೊಟ್ಟೆಪಾಡಿಗಾಗಿ. ಬಟ್ ಈಗ ನೋಡಿದರೆ ಈ ರೀತಿಯಾದಂಥ ಘಟನೆ. ಪಾಪ ಯಾರ್ದು ಎಮ್ಮೆನೋ ಏನೋ ಅದು. ಸೊ 17 ಎಮ್ಮೆಗಳು, ಒಂದಲ್ಲ ಎರಡಲ್ಲ. ಜೊತೆಗೆ ಹೇಗೆ ಬೆಂಕಿ ಅಲ್ಲಿ ಹೊತ್ಕೊಂತು ಅನ್ನೋದು ಗೊತ್ತಾಗಬೇಕಾಗಿರುವಂಥ ಸಂಗತಿ ಈಗ. ಸೊ ಅಲ್ಲಿ ಹುಲ್ಲಿನ ಬಣವೆ ಕೂಡ ಇತ್ತಂತೆ. ಹುಲ್ಲಿನ ಬಣವೆ, ಈ ರೀತಿಯಾದಂಥ ಟೆಂಟ್ಗಳಿದ್ದಾಗ ಭಾಳ ಹುಷಾರಾಗಿರಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ರಿಪೋರ್ಟರ್ ರಮೇಶ್. ಎಷ್ಟೊತ್ತಿಗೆ ಆಗಿರುವಂಥ ಘಟನೆ ಇದು? ಹೇಗಾಯಿತು? ಮೊದಲಿಗೆ ಯಾವ ರೀತಿಯಾಗಿ ಅಂದರೆ ಬೆಂಕಿ ಅಲ್ಲಿ ಯಾರಾದರೂ ಬೇಕು ಅಂತಾನೆ ಹಚ್ಚಿರೋದಾ ಅಥವಾ ಹೇಗಾಯಿತು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಈ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿರುವಂತದ್ದು ಹಾವೇರಿ ತಾಲೂಕಿನ ಕನ್ನವಳ್ಳಿ ಗ್ರಾಮದಲ್ಲಿ ಸುಮಾರು 9 ರಿಂದ 9:30 ಗಂಟೆ ಸುಮಾರಿಗೆ ಏನಂತಂದ್ರೆ ಪರಮೇಶ್ ಜಾಡರ್ ಎಂಬುವಂತಹ ಏನು ರೈತರೇನಿದ್ದಾರೆ, ಆ ಒಂದು ರೈತರ ದನದ ಕೊಟ್ಟಿಗೆ ಬೆಂಕಿ ಬೀಳುತ್ತೆ. ಯಾಕೆ ಅಂತಂದ್ರೆ ಪಕ್ಕದಲ್ಲಿ ಈಗ ಮೇಲ್ನೋಟಕವಾಗಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಏನು ಅಂತಂದ್ರೆ ಪಕ್ಕದಲ್ಲಿ ಏನಂತಂದ್ರೆ TC ಇರುವ ನಿಟ್ಟಿನಲ್ಲಿ ಹೀಗಾಗಿ ಕಿಡಿ ಒಂದು ಹೊತ್ತಿಕೊಂಡು ಹೀಗಾಗಿ ದನದ ಕೊಟ್ಟಿಗೆ ಬಿದ್ದಿರಬಹುದು ಅನ್ನುವಂಥದ್ದು ಶಂಕೆ ವ್ಯಕ್ತವಾಗ್ತಾ ಆಗಿದೆ. ಆದ್ರೆ ನಿಜವಾಗಿರ್ತಕ್ಕಂಥ ಖಚಿತತೆ ಹೇಗಾಗಿದೆ, ಯಾರಾದ್ರೂ ಈ ಬೆಂಕಿಯನ್ನು ಹಾಕಿ ಹೋಗಿದಾರಾ ಇಲ್ವಾ ಅನ್ನೋದು ಇನ್ನೂವರೆಗೂ ತಿಳಿದು ಬಂದಿರುವುದಿಲ್ಲ. ಸೊ ಹೀಗಾಗಿ ಬಟ್ ಇದೇ ಗ್ರಾಮದಲ್ಲಿ ಈಗಾಗಲೇ ಸುಮಾರು ಒಂದು 5 ರಿಂದ 6 ಪ್ರಕರಣಗಳು ಇದೇ ರೀತಿ ಬೆಂಕಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ರೈತರ ಬೆಳೆಗಳು ಆಮೇಲೆ ಮನೆಗಳು ಸುಟ್ಟು ಹೋಗಿರುವಂತದ್ದು ಈಗಾಗಲೇ ರೈತರಿಗೆ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ 4 ಕರು ಸೇರಿದಂತೆ ಸುಮಾರು 17 ಎಮ್ಮೆಗಳು ಈಗಾಗಲೇ ಬೆಲೆ ಬಾಳುವಂತಹ ಎಮ್ಮೆಗಳು ಈಗಾಗಲೇ ಸಜೀವ ದಹನವಾಗಿ ಸುಟ್ಟು ಹೋಗಿರುವಂತದ್ದು. ಸುಮಾರು ಈಗ 12 ರಿಂದ 15 ಲಕ್ಷ ಇರುವಂತಹ ಮೌಲ್ಯದ ಎಮ್ಮೆಗಳು ಮತ್ತು ಅಲ್ಲಿರ್ತಕ್ಕಂಥ ಪೀಠೋಪಕರಣಗಳು ಎಲ್ಲವೂ ಕೂಡ ಈಗಾಗಲೇ ಬೆಂಕಿಯ ಕೆನ್ನಾಲಿಗೆ ಸುಟ್ಟು ಹೋಗಿರುವಂತದ್ದು. ಹೀಗಾಗಿ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥ ಅಗ್ನಿಶಾಮಕ ಸಿಬ್ಬಂದಿಯು ಕೂಡ ಬೆಂಕಿ ನಂದಿಸಲು ಹರಸಾಹಸವನ್ನ ಪಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಒಂದಲ್ಲ ಎರಡಲ್ಲ 3 ಟ್ಯಾಂಕ್ ಅಂದ್ರೆ ಅಗ್ನಿಶಾಮಕ ಸಿಬ್ಬಂದಿ ತಂದಿರತಕ್ಕಂಥ 3 ವಾಟರ್ ಟ್ಯಾಂಕ್ಗಳು ಕೂಡ ಖಾಲಿ ಆಗಿದ್ದಾವೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗಿದೆ. ಈಗ ಬಹುತೇಕವಾಗಿ ಬೆಂಕಿ ನಂದಿಸುವಂತಹ ಕಾರ್ಯ ಸಫಲ ಆಗಿರುವಂತದ್ದು. ಈಗ ಏನಂತಂದ್ರೆ ಘಟನೆಗೆ ಕಾರಣ ಯಾರು ಅಥವಾ ಕಾರಣ ಏನು ಅನ್ನುವಂಥದ್ದು ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಗುತ್ತಲ್ ಪೊಲೀಸರು ಅವರೀಗ ಪ್ರಕರಣವನ್ನ ದಾಖಲಿಸಿಕೊಂಡು ಈ ಒಂದು ಅಗ್ನಿ ಅವಘಡ ಹೇಗಾಯಿತು ಅನ್ನುವಂಥದ್ದನ್ನ ಈಗ ತನಿಖೆ ಕೈಗೊಳ್ಳಲಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.